ನಮಸ್ತೆ ಫ್ರೆಂಡ್ಸ್, ಲವ್ಲಿ ಮೈಂಡ್ 09. ನಾನು ನಿಮ್ಮ ವರುಣ್. ಇವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾಗಿತ್ತು ಎಗ್ ರೈಸ್ ತಿಂದು. ಕಾರಣ ಐದು ಪೂಜೆ ಆದಮೇಲೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವತ್ತಿನಿಂದ ಎಗ್ ರೈಸ್ ಮಾಡ್ಕೊಂಡಿರಲಿಲ್ಲ. ಎಗ್ ರೈಸ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಒಂದು ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ತೀನಿ. ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ತೀನಿ, ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾಯಿಲ್ಲ. ಸೊ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. 2 ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಳ್ತೀನಿ. ಏಕೆಂದರೆ ಐದು ಪೂಜೆಯಲ್ಲಿ ನಮ್ಮ ಸಿಸ್ಟರ್ ಪಾಪುಗೆ ಜ್ವರ ಇತ್ತು. ಸೊ ಆ ಪಾಪುನ ನಾನೇ ಸಾಮಾನ್ಯ 2 ದಿನ ಎತ್ಕೊಂಡಿದ್ದೆ. ಹುಷಾರಿಲ್ಲದೆ ಇದ್ದಾಗ ನಾನೇ ಸ್ವಲ್ಪ ಅದನ್ನು ಕೇರ್ ಮಾಡ್ತಾಯಿದ್ದೆ. ಇವರೆಲ್ಲ ಹಬ್ಬದ ಬ್ಯುಸಿಲಿದ್ರಲ್ಲ, ಸೊ ಹಾಗಾಗಿ ಆ ಪಾಪುಗೆ ಜ್ವರ ಇತ್ತು, ಐ ಫೀವರ್ ಇತ್ತು, ಜೊತೆಗೆ ಕೆಮ್ಮು ನೆಗಡಿ ಎಲ್ಲ ಇತ್ತು. ಅದು ನನಗೆ ಬಂತು. ಅವತ್ತಿನಿಂದ ಸುಮಾರು 15 ದಿನ ಸಫರ್ ಮಾಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡಾದ್ಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನ ಹೆಚ್ಕೊಳ್ತೀನಿ. ಕರ್ಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಳ್ತೀನಿ, ಏಕೆಂದರೆ ಪ್ರತಿ ತುತ್ತಲ್ಲೂ ಸಿಗುತ್ತೆ. ದಪ್ಪಕ್ಕೆ ಹೆಚ್ಕೊಂಡ್ರೆ ಅಲ್ಲಲ್ಲೇ ತಿಂದು ಇದು ಮಾಡಿಬಿಡ್ತೀವಿ. ಸಣ್ಣಕ್ಕೆ ಹೆಚ್ಕೊಂಡ್ರೆ ಪ್ರತಿ ತುತ್ತಕ್ಕೂ ಸಿಗುತ್ತೆ. ಅದು 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಖಾರ ಇರಲಿ ಅಂಥೇಳಿ. ನಾಲ್ಗೆ ಕೆಟ್ಟಿದೆ, ಏನೋ ಟೇಸ್ಟು ಅಷ್ಟಾಗಿ ಗೊತ್ತಾಗ್ತಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಪರವಾಗಿಲ್ಲ. ಎರಡು ಮೆಣಸಿನ್ಕಾಯಿನ 8 ಹೋಳು ಮಾಡ್ಕೊಳ್ತೀನಿ. 4 8 ಸಣ್ಣಕ್ಕೆ ಹೆಚ್ಕೊಳ್ಳೋದ್ರಿಂದ ನಾವು ಯಾವುದೇ ಪದಾರ್ಥಗಳನ್ನೂ ಅಷ್ಟೇ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಟೊಮೊಟೊ ಇವೆಲ್ಲ ಸಣ್ಣಕ್ಕೆ ಚಾಪ್ ಮಾಡೋದ್ರಿಂದ ಪ್ರತಿ ಬೈಟಲ್ಲೂ ಸಿಗುತ್ತೆ. ಅದು ಪ್ರತಿ ತುತ್ತಲ್ಲೂ. ಪೆಪ್ಪರ್ ಖಾಲಿಯಾಗಿದೆ. ಆ ಪೆಪ್ಪರ್ನ ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಳ್ತೀನಿ ಸಾಮಾನ್ಯ ಯಾವಾಗ್ಲೂ. ಅದು ಪೌಡ್ರ್ ಮಾಡಿಲ್ಲ, ಸ್ವಲ್ಪ ರಫಾಗೆ ಮಾಡ್ಕೊಂಡಿದ್ದೀನಿ. ಅದು ಬಾಯಿಗೆ ಸಿಗಲಿ ಅಂಥೇಳಿ. ಈಗ ಒಲೆ ಮೇಲೆ, ಸ್ಟವ್ ಮೇಲೆ ಬಾಣಲಿ ಇಡ್ತಾಯಿದ್ದೀನಿ. ಅದಕ್ಕೆ ಒಂದು ಸೌಟು, ಚಿಕ್ಕ ಸೌಟಿದೆ, ಅದರಲ್ಲಿ 1 ಸೌಟು ಎಣ್ಣೆ ಹಾಕೊಳ್ತೀನಿ. ಬಾಣಲಿ ಕಾದಿತ್ತು. ಎಣ್ಣೆ ಹಾಕೊಂಡ ತಕ್ಷಣವೇ ಹಿಂದೆಯೇ ಈರುಳ್ಳಿನೂ ಹಾಕೊಂಡು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಇವತ್ತು ಇಲ್ಲಿ ತುಂಬ ಮಳೆ ಬರ್ತಿದೆ. ಮಧ್ಯಾಹ್ನ ಒಂದು 2:30-3 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿರೋದು. ಮಧ್ಯ ಒಂದು 1 ಅವರ್ ರೆಸ್ಟ್ ಕೊಟ್ಟಿತ್ತು. ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಈರುಳ್ಳಿನ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ. ಈಗ ಬ್ರೌನ್ ಬಂದಿದೆ. ಎಕ್ಸ್ಕ್ಯೂಸ್ ಮೀ. ಈಗ ಹೆಚ್ಚಿರೋ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟು 2 ಮೊಟ್ಟೆ ತಗೊಂಡಿದ್ದೀನಿ. ಆ 2 ಮೊಟ್ಟೆನೂ ಹಾಕೊಳ್ತಾ ಇದ್ದೀನಿ. 2 ಮೊಟ್ಟೆನೂ ಹಾಕೊಂಡ ಮೇಲೆ ಚೆನ್ನಾಗಿ ಫ್ರೈ ಮಾಡ್ತೀನಿ. ಎಲ್ಲ ತರಕಾರಿ ಅಂದರೆ ಈರುಳ್ಳಿ, ಕ್ಯಾಪ್ಸಿಕಮ್ ಅದಕ್ಕೆಲ್ಲದಕ್ಕೂ ಚೆನ್ನಾಗಿ ಅಂಟಬೇಕು. ಚೆನ್ನಾಗಿ ಫ್ರೈ ಮಾಡೋದ್ರಿಂದ
ಟೇಸ್ಟ್ ಚೆನ್ನಾಗಿ ಬರುತ್ತೆ. ಏಕೆಂದರೆ ಇದಕ್ಕೇ ಮಸಾಲೆ ಐಟಮ್ಗಳನ್ನ ಹಾಕೋಬೋದು. ಇವತ್ತು ನಾನು ಬೇರೆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ಎಗ್ ರೈಸ್ನ ನಮ್ಮ ಫ್ರೆಂಡು, ಮಂಡ್ಯದಲ್ಲಿ ನನ್ನ ಫ್ರೆಂಡ್ ಇದ್ದರು, ಅವರು ಎಗ್ ರೈಸ್ ಅಂಗಡಿ ಇಟ್ಟಿದ್ರು. ಅವ್ರ ಹತ್ರ ನೋಡಿ ಕಲ್ತದ್ದು. ಸುಮಾರು 15-16 ವರ್ಷ ಆಯಿತು. ಮನೆಯಲ್ಲೂ ಅಷ್ಟೇ ಇದೇ ರೀತಿಯೇ ಮಾಡ್ಕೊಳ್ಳೋದು. ಈಗ ಅನ್ನ ಹಾಕೊಳ್ತಾ ಇದ್ದೀನಿ. ಅನ್ನ ಹಾಕೊಂಡ್ಮೇಲೆ ಮಸಾಲ ಪದಾರ್ಥಗಳನ್ನ ಹಾಕೊಳ್ತೀನಿ. ಮಸಾಲ ಪದಾರ್ಥ ಅಂದರೆ ಪೆಪ್ಪರ್ ಪೌಡ್ರು ಸ್ಪೂನ್ ದೊಡ್ಡ ಇದೆ, 1/4 ಟೀ ಸ್ಪೂನ್ ಮಾತ್ರ ಹಾಕೊಳ್ತೀನಿ. ಈಗ ಧನಿಯಾ ಪೌಡ್ರ್ ಹಾಕೊಳ್ತೀನಿ. ಇದಕ್ಕೆ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡೂ ಹಾಕಿಲ್ಲ. ಈಗ ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಎಣ್ಣೆನೂ ಕಮ್ಮಿನೇ ಹಾಕಿರೋದು. ಈಗ ರೆಡ್ ಚಿಲ್ಲಿ ಪೌಡ್ರು ಅಂದರೆ ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಅನ್ನನ ನಾನು ಮೊದಲೇ ಪುಡಿ ಮಾಡ್ಕೊಳ್ಳಿಲ್ಲ, ಏಕೆಂದರೆ ಅನ್ನ ಬಿಸಿಯಾಗಿ ಮಾಡ್ಕೊಂಡಿರೋದು. ಒಲೆ ಮೇಲೇ ಹಾಗೆ ಸ್ಮ್ಯಾಶ್ ಮಾಡ್ಕೋಬೋದು, ಹೊಡ್ಕೋಬೋದು, ನೀಟಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಅನ್ನನ ಹುರ್ಕೊಳ್ತಾ ಇದ್ದೀನಿ. ಇದು ನನ್ನ ಫ್ರೆಂಡು ಅಂದರೆ ಭಟ್ರು ಇದ್ರಲ್ಲ, ಅವ್ರ ಹತ್ರ ನೋಡಿ ಕಲ್ತಿರೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಈಗ ಕ್ಯಾಂಟ್ರಿನ್ ಇಟ್ಕೊಂಡಿದ್ದಾರೆ ಇವಾಗ. ಅವ್ರ ಹೆಸರು ಸಿದ್ದರಾಜು ಅಂತೇಳಿ. ಅವ್ರ ಹತ್ರನೇ ಈ ಎಗ್ ರೈಸ್ ಮಾಡೋದು ಕಲ್ತದ್ದು. ಮನೇಲಿ ಮಾಡಿಕೊಟ್ಟೆ ಒಂದು ಸರಿ. ಅದಾದಮೇಲೆ ಪ್ರತಿ ಸರಿನೂ ನೀನೇ ಮಾಡಿಕೊಡು ಅಂತೇಳಿ ಮನೆಯಲ್ಲಿ ಇದು ಮಾಡ್ತಾರೆ. ಸೊ ಹಾಗಾಗಿ ನಾನೀಗ ಸಪ್ರೇಟ್ ಇರೋದ್ರಿಂದ ನನಗೆ ಅವಾಗವಾಗ ಏನೇನು ಬೇಕೋ ಅದನ್ನು ನಾನೇ ಮಾಡ್ಕೊಳ್ತೀನಿ. ಕೆಲವೊಂದು ಗೊತ್ತಾಗಲಿಲ್ಲ ಅಂದರೆ ಅಮ್ಮಂಗೆ ಫೋನ್ ಮಾಡಿ ತಿಳ್ಕೊಳ್ತೀನಿ. ಅವ್ರು ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ಮೊನ್ನೆ ರೈಸ್ ಉಳಿದಿತ್ತು. ಆ ರೈಸಲ್ಲಿ ಪೊಂಗಲ್ ಮಾಡಿದೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಯಾವತ್ತೂ ನನ್ನ ಅದು ಮನೆಯಲ್ಲಿ ಮಾಡಿದ್ರೂ ಅಷ್ಟು ರುಚಿ ಬಂದಿರಲಿಲ್ಲ. ಅಷ್ಟು ರುಚಿಯಾಗಿತ್ತು. ಅಮ್ಮನ್ನ ಕೇಳಿ ಮಾಡ್ಕೊಂಡಿದ್ದದ್ದು. ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಹುರಿದು ಆಗಿದೆ ಪ್ಲೇಟು. ಆ್ಯಕ್ಚುಲಿ ನಾನು ಒಂದೇ ಪ್ಲೇಟ್ ಯೂಸ್ ಮಾಡೋದು. ಈ ತರಕಾರಿ ಹೆಚ್ಚೋಕ್ಕೆ ಏನು ಯೂಸ್ ಮಾಡ್ತೀನೋ ಅದೇ ಪ್ಲೇಟ್ನೇ ಯೂಸ್ ಮಾಡೋದು, ಒಬ್ಬನೇ ಇರೋದ್ರಿಂದ. ಅನ್ನ ಪೂರ್ತಿ ಅದೇ ಪ್ಲೇಟ್ಗೆ ಹಾಕೊಳ್ತೀನಿ. ಅದನ್ನು ನಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಇಲ್ಲ. ಸೌತೆಕಾಯಿಗೆ ಖಾಲಿ ಆಗಿದೆ ನೆನ್ನೆ, ನಾಳೆ ಹೋಗಿ ತರಬೇಕು. ಅದಕ್ಕೀಗ ಈರುಳ್ಳಿ ನಂಚ್ಕೊಳ್ಳೋದಕ್ಕೆ ಈರುಳ್ಳಿ ತಗೊಳ್ತೀನಿ. ಒಂದು ಅರ್ಧ ಈರುಳ್ಳಿನ ಹೆಚ್ಕೊಂಡು ನೀರಿಟ್ಕೊಂಡು ಶಿವ ಅಂತ ತಿಂತಾ ಇರೋದು. ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.